ಓಂ ಭೇದ ವ್ಯಪದೇಶಾಚ್ಚ ಓಂ. 1ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ ಇದು. ಅನ್ನಮಯ ಇತ್ಯಾದಿ ಶಬ್ದಗಳಿಂದ ಪರಮಾತ್ಮ ವಿಷ್ಣುವೇ ವಾಚ್ಯ ಹೊರತು ಬ್ರಹ್ಮಾದಿಗಳು ಯಾರು ಕೂಡ ವಾಚ್ಯರಲ್ಲ ಅಂತನ್ನೋದನ್ನ ಈ ಸೂತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಭೇದ ವ್ಯಪದೇಶಾಚ್ಚ. ಹೀಗೆ ಪರಮಾತ್ಮ ಮತ್ತು ಉಳಿದ ಜೀವರೆಲ್ಲರಿಗೂ ಕೂಡ ಭೇದವನ್ನ ಶಾಸ್ತ್ರ ಹೇಳಿರುವುದರಿಂದ ಕೂಡ ಆನಂದಮಯ ಇತ್ಯಾದಿ ಶಬ್ದಗಳಿಂದ ಪರಮಾತ್ಮನೇ ವಾಚ್ಯ. ಹಿಂದೆ ಅದಕ್ಕೆ ಅನೇಕ ಯುಕ್ತಿಗಳನ್ನು ಹೇಳಿದ್ದಾರೆ. ಇದು ಒಂದು ಯುಕ್ತಿ ಅಂತ ಈಗ ತಿಳಿಸ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತತ್ವಪ್ರಕಾಶಿಕ ನೋಡ್ತಿದ್ದೇವೆ. ಈ ತತ್ವಮಸಿ ಮೊದಲಾದ ಕಡೆ ಪರಮಾತ್ಮನಿಗೂ ಜೀವನಿಗೂ ಅಭೇದವನ್ನೇ ಹೇಳಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಒಂದು ಉತ್ತರ ಕೊಟ್ಟಿದ್ದಾರೆ, ಎರಡನೇ ಉತ್ತರ ಈಗ ನಡೆದಿದೆ. ವಿಶ್ವಂ ವಿಷ್ಣುರ್ವ ಷಟ್ಕಾರ ಇತ್ಯಾದಿ, ಅದರಲ್ಲಿ ಮೊದಲನೇ ಉತ್ತರ ನಾವು ನೋಡಿದ್ದೇವೆ ತತ್ವಪ್ರಕಾಶಿಕಾದಲ್ಲಿ ಈಗಾಗಲೇ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಶ್ರುತ್ಯ ತತ್ವಮಸ್ಯಾದಿ ಶಬ್ದೈ ವಿಷ್ಣುವರೇ ವಾಚ್ಯತ್ವ ಉಕ್ತೇ ಇತ್ಯರ್ಥಃ. ಈ ಹಿಂದೆ ಆದಂತಹ ಟೀಕಾವಾಕ್ಯವನ್ನು ಇನ್ನೊಂದ್ಸರಿ ನೆನಪು ಮಾಡಿಕೊಡ್ತಿದ್ದೇನೆ ಅಷ್ಟೇ. ವಿಶ್ವಂ ವಿಷ್ಣು ವಷಟ್ಕಾರ ಅನ್ನುವ ಈ ಎಲ್ಲಾ ಶಬ್ದಗಳು ಕೂಡ ಹೇಗೆ ಭಗವಂತನನ್ನೇ ಹೇಳ್ತಾವ, ಹಾಗೆ ತತ್ ತ್ವಂ ಅಸಿ ಇತ್ಯಾದಿ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತವೆ. ಆದ್ರಿಂದ ಅವು ಅಭೇದವನ್ನು ಹೇಳುವುದೇ ಇಲ್ಲ ಅಂತ ಒಂದು ಅಭಿಪ್ರಾಯ. ಅದಲ್ಲದೆ ಒಂದು ವೇಳೆ ಅಭೇದವನ್ನು ಹೇಳ್ತವೆ ಈ ತತ್ವಮಸ್ಯಾತಿ ವೇದವಾಕ್ಯಗಳು ಅಂತ ನೀವು ಭಾವಿಸಿದ್ರು ಕೂಡ ಆ ಅಭೇದಕ್ಕೆ ಅರ್ಥವೇ ಬೇರೆ ಇದೆ. ಒಂದು ಭಗವಂತ ಎಲ್ಲದಕ್ಕೂ ಸ್ವಾಮಿ ಅಂತ ಅರ್ಥ, ಎಲ್ಲದಕ್ಕೂ ಅವನು ಎಲ್ಲದಕ್ಕಿಂತ ಆತ ವಿಶಿಷ್ಟ ಅಂತ ಅರ್ಥ. ಹೀಗೆಲ್ಲ ಅರ್ಥಗಳಿರೋದ್ರಿಂದ ಅಭೇದ ಅಂತ ಅನ್ನೋದಕ್ಕೆ ಅರ್ಥವೇ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಭಾವದೀಪ ಟಿಪ್ಪಣಿ ನೋಡ್ರಿ ನೀವು, ರಾಘವೇಂದ್ರ ಸ್ವಾಮಿಗಳದ್ದು ಭಾವದೀಪ ಟಿಪ್ಪಣಿ. ಅಲ್ಲಿ ಪ್ರಾಯ ಅನುವ್ಯಾಖ್ಯಾನದ ಶ್ಲೋಕ ಇದ್ದಿರಬೇಕು. ನಾನು ಅದನ್ನೇನು ಹೆಚ್ಚು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಆದರೆ ಪ್ರಸಿದ್ಧವಾದ, ನೀವು ಬೇರೆ ಕಡೆ ಅದನ್ನು ಓದಿರ್ತೀರಿ. ಸ್ವಾತಂತ್ರ್ಯೇಚ ವಿಶಿಷ್ಟತ್ವೇ ಸ್ಥಾನಮತ್ಯೈಕ್ಯವರಪಿ ಸಾದೃಶ್ಯೇಚ ಐಕ್ಯವಾಕ್ ಸಮ್ಯಕ್ ಸಾವಕಾಶ ಯಥೇಷ್ಟತಃ ಅಂತ ಇತಿ ಉಕ್ತ ದಿಶಾ ಅಂತಾರೆ. ಅದನ್ನು ನೋಡಿ. ಐಕ್ಯವಾಕ್ಯಗಳು ಐಕ್ಯವನ್ನು ಹೇಳ್ತಿರುವಂತೆ ನಿಮಗೆ ಕಾಣಿಸ್ತಿರಬಹುದು. ಆದರೆ ಆ ಐಕ್ಯವಾಕ್ಯಗಳಿಗೆ ಅರ್ಥ ಏನಿರ್ತದೆ ಅಂದ್ರೆ ಸ್ವಾತಂತ್ರ್ಯ, ಭಗವಂತ ಜಗತ್ತಿಗಿಂತ ಅಭಿನ್ನ ಅಂತ ಹೇಳಿದರೆ ಭಗವಂತನೇ ಸ್ವತಂತ್ರ ಅಂತ ಅರ್ಥ. ಹಾಗೆ ಭಗವಂತನೇ ವಿಶಿಷ್ಟ ಅಂತ ಅರ್ಥ. ಮತ್ತೆ ಸ್ಥಾನ ಮತ್ಯೈಕ್ಯವರಪಿ, ಈ ಜೀವರಲ್ಲಿ ಪರಸ್ಪರ ಅಭೇದವನ್ನು ಹೇಳಿದಂತೆ ಎಲ್ಲಿಯಾದರೂ ಕಂಡು ಬಂದ್ರೆ ಎಲ್ಲಾ ಜೀವರಿಗೂ ಸ್ಥಾನ ಐಕ್ಯ ಇದೆ. ಈ ವೈಕುಂಠ ಎಂಬ ಒಂದೇ ಸ್ಥಾನದಲ್ಲಿ, ಮುಕ್ತಲೋಕ ಅನ್ನುವ ಒಂದೇ ಸ್ಥಾನದಲ್ಲಿ ಅವರೆಲ್ಲರೂ ಕೂಡ ಬಂದು ಸೇರ್ತಾರೆ ಅಂತ ಅರ್ಥ. ಅಥವಾ ಮತ್ಯೈಕ್ಯ, ಎಲ್ಲ ಜೀವರ ನಡುವೆ ಈ ನಮ್ಮ ಸಾಂಸಾರಿಕ ಜಗತ್ತಿನಲ್ಲಿರುವಂತೆ ಭಿನ್ನಾಭಿಪ್ರಾಯ ಇತ್ಯಾದಿ ಏನಿರೋದಿಲ್ಲ, ಎಲ್ಲರಿಗೂ ಕೂಡ ಸಮಾನವಾದ ಅಭಿಪ್ರಾಯ ಇರ್ತದೆ. ಪರಮಾತ್ಮನಿಗೂ ಜೀವನಿಗೂ ಸಮಾನವಾದ ಅಭಿಪ್ರಾಯವೇ ಇರ್ತದೆ ಮುಕ್ತರಾದ ಮೇಲೆ. ಹೀಗದಕ್ಕರ್ಥ. ಪರ್ಯವ್ಯಯೇ ಸರ್ವ ಏಕೀಭವಂತಿ ಅಂದ್ರೆ ಏಕೀಭಾವ ಹೊಂದುವುದು ಅಂದ್ರೆ ವಾಸ್ತವಿಕವಾಗಿ ಅಭೇದವನ್ನು ಹೊಂದುವುದು ಅಂತ ಅರ್ಥ ಅಲ್ಲ, ಒಂದು ಸ್ಥಳದಲ್ಲಿ ಅವರೆಲ್ಲರೂ ಸೇರುವುದು ಅಂತ ಅರ್ಥ. ಹೀಗೆಲ್ಲ ಅಭಿಪ್ರಾಯಗಳಿವೆ. ಈ ನಾವು ಅನೇಕ ಗುಂಪುಗಳು ಒಂದು ಕಡೆ ನಮ್ಮ ಎದುರುಗಡೆ ಇದ್ದಾಗ ಆ ಗುಂಪುಗಳ ಅಭಿಪ್ರಾಯವನ್ನು ನಾವು ಸಂಗ್ರಹಿಸುವ ಪ್ರಸಂಗ ಬಂದಾಗ ನಾವೆಲ್ಲ ಒಂದೇ ಅಂತ ಹೇಳ್ತೇವೆ. ನಾವೆಲ್ಲ ಒಂದೇ ಅಂದ್ರೆ ಈ ವಿಷಯದಲ್ಲಿ ನಾವೆಲ್ಲ ಏಕಮತ ಹೊಂದಿದ್ದೇವೆ ಅಂತ ಅರ್ಥ. ಹೀಗೆ ಐಕ್ಯ ಅನ್ನುವುದನ್ನ ಈ ತರ ಅನೇಕ ಅರ್ಥಗಳಲ್ಲಿ ಪ್ರಯೋಗ ಮಾಡಿರ್ತಾರೆ. ನಮಗದೆಲ್ಲ ಗೊತ್ತಿದ್ದೇ ಇದೆ. ಅದರಿಂದ ಐಕ್ಯ ಅಂತ ಬಂದ ಕೂಡಲೇ ಅದನ್ನ ಪೂರ್ಣ ಅಭೇದ ಅಂತಲೇ ಅರ್ಥ ಮಾಡಬಾರದು. ಮತ್ತೆ ಸಾದೃಶ್ಯ ಅಂತ ಇನ್ನೊಂದು ಅರ್ಥ. ಸ್ವಾತಂತ್ರ್ಯ, ವಿಶಿಷ್ಟತ್ವ, ಸ್ಥಾನ ಐಕ್ಯ, ಮತ್ಯೈಕ್ಯ ಮತ್ತು ಸಾದೃಶ್ಯ, ಇಷ್ಟು ಅರ್ಥಗಳನ್ನ ಆ ಐಕ್ಯವಾಕ್ಯ ಸಂದರ್ಭಕ್ಕನುಸಾರವಾಗಿ ನಮಗೆ ತಿಳಿಸ್ತದೆ ಅಂತ ಬಂದಿದೆ. ಇದನ್ನೇ ನಾವೀಗ ಒಂದೊಂದನ್ನೇ ನೋಡ್ತಾ ಇದ್ದೀವಿ. ತತ್ವಪ್ರಕಾಶಿಕಾದಲ್ಲಿ ಅದನ್ನು ನೋಡಿದ್ದೇವೆ. ಸಂತುಚ ಏತಾಹ ಶ್ರುತಯ ಅದ್ವೈತಪರಾಹ. ನಾನು ಟೀಕಾವಾಕ್ಯ ಓದ್ತೇನೆ. ಒಂದು ವೇಳೆ ಈ ವೇದವಾಕ್ಯಗಳನ್ನು ಅದ್ವೈತಪರ ಅಂತ ಇಟ್ಕೊಂಡ್ರು ಅವಾಗ ಅದಕ್ಕೆ ನೀವು ಹೇಳಿದ ಅರ್ಥ ಅಲ್ಲ, ಭಗವಂತ ಸಕಲಕ್ಕೂ ಸ್ವಾಮಿ ಅಂತ ಅರ್ಥ ಇತ್ಯಾದಿಗಳನ್ನ ಈ ಹಿಂದೆ ನೋಡಿದ್ದೇವೆ. ಅಲ್ಲಿ ವಿದ್ಯಾತ್ಮನಿ ಭಿದಾಬೋಧ ಅಂತ ಹೀಗೆ ಭಾಗವತದಲ್ಲಿ ಬಂದಿರುವ ಮಾತುಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಅಲ್ಲಿ ಭೇದ ದೃಷ್ಟ್ಯಾಭಿಮಾನೀನ ಅನ್ನುವುದನ್ನು ನಾವು ಇತ್ತೀಚೆಗೆ ಕಳೆದ ಪಾಠದಲ್ಲಿ ಗಮನಿಸಿದ ವಿಚಾರ. ಚತುರ್ಮುಖ ಬ್ರಹ್ಮ
ಭೇದ ಜ್ಞಾನವನ್ನು ಪಡೆದು, ತನಗೂ ಪರಮಾತ್ಮನಿಗೂ ಭೇದ ಜ್ಞಾನವನ್ನು ಪಡೆದು, ಹಾಗೆ ಅಭಿಮಾನೇನ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾದ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿ ಆತ ಮುಕ್ತನಾಗ್ತಾನೆ ಅಂತ ಬಂದಿದೆ. ಈ ಭೇದ ದೃಷ್ಟ್ಯಾಭಿಮಾನೇನ ಅಂತನ್ನೋದನ್ನ ಮತ್ತೊಂದಷ್ಟು ನಾನು ಸರ್ವಮೂಲದಲ್ಲಿ ಅವಲೋಕಿಸಿ ನೋಡಿದಾಗ ಮತ್ತೂ ಒಂದೆರಡು ಕಡೆ ಈ ಭೇದ ದೃಷ್ಟ್ಯಾಭಿಮಾನೇನ ಅನ್ನೋದು ಬಂದಿದೆ. ಎರಡು ಕೂಡ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಅವು ಗ್ರಂಥಗಳು ಬೇರೆ. ಭಾಗವತ ತಾತ್ಪರ್ಯದಲ್ಲಿ ಕಾಪಿಲೇಯ ಅಂತ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಕಪಿಲ ಋಷಿಯ ರಚನೆ ಇದ್ದಿರಬೇಕು, ಕಪಿಲ ಸಂಹಿತಾ ಇತ್ಯಾದಿ. ಒಂದು ಕಪಿಲ ಸಂಹಿತಾದಲ್ಲಿ ಬಂದದ್ದು, ಇನ್ನೊಂದು ವಾಯುಪ್ರೋಕ್ತ ಅನ್ನೋ ಗ್ರಂಥವನ್ನು ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಭೇದ ದೃಷ್ಟ್ಯಾಭಿಮಾನೇನ ಪಶ್ಯಂತೋ ಯಾಂತಿ ತತ್ಪರಂ ಅಂತ. ಭೇದ ದೃಷ್ಟಿಯ ಮೂಲಕ ಮತ್ತು ಅಭಿಮಾನದ ಮೂಲಕ, ಅಂದ್ರೆ ಅಭಿಮಾನ ಅಂದ್ರೆ ಭಗವಂತನ ಬಗ್ಗೆ ಭಕ್ತಿ, ಅಥವಾ ಅಭಿಮಾನ ಅಂದ್ರೆ ಪೂರ್ಣವಾದ ಜ್ಞಾನ ಅಂತ ಅರ್ಥ. ಇದರ ಮೂಲಕ ಭಗವಂತನನ್ನ ಪಶ್ಯಂತಹ ಅನುಸಂಧಾನ ಮಾಡಿಕೊಳ್ತಾ ಅವನ ಸ್ಥಾನವನ್ನು ಪಡಿತಾರೆ ಅಂತ ಮತ್ತೂ ಒಂದೆರಡು ಕಡೆ ಬಂದಿದೆ. ಅದು ನಮ್ಗೆ ಗೊತ್ತಿರಬೇಕು. ಭಾಗವತ ತಾತ್ಪರ್ಯದ ಒಂದು ಭಾಗವತದಲ್ಲಿ, ಇನ್ನೊಂದು ಕಪಿಲ ಋಷಿಯ ರಚನೆ ಗ್ರಂಥದಲ್ಲಿ, ಮತ್ತೊಂದು ವಾಯುಪ್ರೋಕ್ತ ಅಂತ. ವಾಯುಪ್ರೋಕ್ತ ಅಂತ ವಾಯುದೇವರೇ ರಚನೆ ಮಾಡಿದ ಒಂದು ಗ್ರಂಥ ಇದ್ದಿರಬೇಕು. ಇಷ್ಟು ಭೇದ ದೃಷ್ಟ್ಯಾಭಿಮಾನೇನ ಅಂತ ಅನ್ನೋದು ಇನ್ನೂ ಒಂದೆರಡು ಕಡೆ ಬಂದಿದೆ ಅಂತ ಅಷ್ಟು ನಮ್ಗೆ ಗೊತ್ತಿರಬೇಕು. ಹೀಗೆ ಅದ್ರ ಬಗ್ಗೆ ನಾವು ಟೀಕಾದಲ್ಲಿ ಹೀಗೆಲ್ಲ ನೋಡಿದ್ದೇವೆ. ಇವತ್ತು ನಾವು ನೋಡಬೇಕಾದ ಟೀಕಾ, ಹೊಸದಾಗಿ ನೋಡಬೇಕಾದದ್ದು, ವಿಶಿಷ್ಟ ಐಕ್ಯಾರ್ಥತೆಯಾಚ ತಾಹ ಸ್ಮೃತ್ಯಾ ವ್ಯಾಖ್ಯಾತಿ. ಈಗೇನು ಇನ್ನೂ ಒಂದು ಅಭಿಪ್ರಾಯ ಹೇಗೆ ಅಂದ್ರೆ, ತಾಹ ಆ ವೇದವಾಕ್ಯಗಳೇನಿವೆ, ಐಕ್ಯವನ್ನು ಪ್ರತಿಪಾದನೆ ಮಾಡುವ ವೇದವಾಕ್ಯಗಳು, ಪ್ರತಿಪಾದನೆ ಮಾಡ್ತಿರುವಂತೆ ಕಾಣುವ ವೇದವಾಕ್ಯಗಳು, ಅವಕ್ಕೆ ಅರ್ಥ ಏನು ಅಂದರೆ ವಿಶಿಷ್ಟ ಐಕ್ಯಾರ್ಥತೆಯ, ಎಲ್ಲಾ ಜೀವಗಣದಲ್ಲಿ ಈ ಅಸ್ವತಂತ್ರವಾದ ಬ್ರಹ್ಮಾದಿ ತತ್ವಗಳು, ಪ್ರಕೃತಿ ಮೊದಲಾದವುಗಳು, ಹಾಗೆ ಜೀವರು ಎಲ್ಲರ ನಡುವೆ ಈ ಭಗವಂತ ವಿಶಿಷ್ಟನಾಗಿದ್ದಾನೆ ಅಂತ ತೋರಿಸುವ ದೃಷ್ಟಿ ಕೂಡ ಆ ವೇದವಾಕ್ಯಕ್ಕಿದೆ. ತಾಹ ಸ್ಮೃತ್ಯಾ ವ್ಯಾಖ್ಯಾತಿ, ಸ್ಮೃತಿಯ ಮೂಲಕ ವ್ಯಾಖ್ಯಾನ ಮಾಡ್ತಾರೆ ಅಂತ ಬಂದಿದೆ. ಸ್ಮೃತಿ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಪೌರುಷೇಯ ವಾಕ್ಯ ಅಂತ ಅರ್ಥ. ಮಹಾಭಾರತದ ಮೂಲಕ ವ್ಯಾಖ್ಯಾನ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಶ್ರುತಿ ಅನ್ನೋದು ಮಹಾಭಾರತ. ಆಚಾರ್ಯರ ಭಾಷ್ಯದಲ್ಲಿ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಇತಿ ಮೋಕ್ಷಧರ್ಮಿ ಅಂತ ಬ್ರಾಕೆಟ್ನಲ್ಲಿ ಹಾಕಿದ್ದಾರೆ. ಇತ್ಯಾದೇಶ್ಚ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಅಂತ ಅನ್ನೋದು ಆಚಾರ್ಯರಿಗೆ ತುಂಬಾ ಪ್ರಿಯವಾದ ಒಂದು ವಾಕ್ಯ ಅಂತ ಕಾಣಿಸ್ತದೆ. ಒಂದು 2-3 ಕಡೆ ಅವರು ಈ ವಾಕ್ಯವನ್ನು ಉದ್ಧರಿಸ್ತಾರೆ. ತತ್ವ ನಿರ್ಣಯದಲ್ಲಿ ಕೂಡ ಅದನ್ನು ಉದ್ಧರಿಸಿದ್ದಾರೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಅದು ಏನು ವಿಷಯ ಅಂದ್ರೆ, ಪೂರ್ಣವಾದ ಪಾಠ ತತ್ವ ಪ್ರದೀಪದಲ್ಲೂ ಇದೆ, ಮತ್ತೆ ನೀವು ನೋಡ್ತಿರುವ ಬೇರೆ ಟಿಪ್ಪಣಿಗಳಲ್ಲೂ ಕೂಡ ಅದು ಕಾಣಿಸಬಹುದು ಅಂತ ಗಮನಿಸಿ. ಟಿಪ್ಪಣಿಗಳಲ್ಲಿ ಭಾವದೀಪ ಟಿಪ್ಪಣಿಯಲ್ಲಿ ಕೂಡ ಅದ್ರ ಬಗ್ಗೆ ಬಂದಿದೆ. ಭಾವದೀಪ ಟಿಪ್ಪಣಿಯಲ್ಲಿರೋದನ್ನೇ ಓದ್ತೇನೆ, ಅದನ್ನು ಗಮನಿಸಿ. ಮೋಕ್ಷಧರ್ಮಿ ವಿಶಿಷ್ಟಿ ನೋಡಿ, ಅದಕ್ಕಿಂತ ಮುಂಚೆ ಭಾವದೀಪದಲ್ಲಿ ವಿಶಿಷ್ಟೇತಿ ಅಂತಿದೆ ನೋಡಿ. ವಿಶಿಷ್ಟಂ ಉತ್ತಮಂ ವಸ್ತು ಏಕಮೇವ ಇತ್ಯರ್ಥಕತೆಯ ಇತ್ಯರ್ಥ. ನಾನು ನೋಡ್ತಿರುವ ಪುಸ್ತಕದಲ್ಲಿ ಆ ವಿಶಿಷ್ಟೇತಿ ಅನ್ನೋ ಶಬ್ದ ಅದು ಸರಿಯಾಗಿ ಪ್ರತೀಕವಾಗಿ ಕಾಣಿಸ್ತಾ ಇಲ್ಲ. ವಿಶಿಷ್ಟೇತಿ ಆದ್ಮೇಲೆ ಒಂದೆರಡು ದಂಡ ಇರಬೇಕು, ಫುಲ್ ಸ್ಟಾಪ್ ಇರಬೇಕು, ಮತ್ತು ಬೋಲ್ಡ್ ಲೆಟರ್ನಲ್ಲಿ ಅದಿರಬೇಕು. ನೀವು ಹೊಸ ಪುಸ್ತಕ ನೋಡ್ತಿದ್ರೆ ಅದು ಇದ್ದೇ ಇರ್ತದೆ. ಇಲ್ಲದೆ ಹೋದ್ರೆ ವಿಶಿಷ್ಟೇತಿ ಅನ್ನೋದೊಂದು ಪ್ರತೀಕ ಗ್ರಹಣ ಅನ್ನೋದು ಗೊತ್ತಿರಲಿ ಅಷ್ಟೇ. ವಿಶಿಷ್ಟ ಐಕ್ಯಾರ್ಥತೆಯ ಅಂತಿದೆಯಲ್ಲ, ಅದಕ್ಕರ್ಥ ವಿಶಿಷ್ಟಂ ಅಂದ್ರೆ ಉತ್ತಮಂ ಅಂತ ಅರ್ಥ. ಆ ವಸ್ತು ಏಕಮೇವ, ಒಂದೇ ಆಗಿದೆ. ಒಟ್ಟಾಗಿ ಎಲ್ಲಾ ವಸ್ತು, ಈ ಜಗತ್ತಿನಲ್ಲಿರುವ ಎಲ್ಲಾ ತತ್ವಗಳು ಅಭಿನ್ನ ಅಂತ ಅರ್ಥ ಅಲ್ಲ. ವಿಶಿಷ್ಟವಾದ ವಸ್ತು ಒಂದು ಅಂತ ಅರ್ಥ. ಸರ್ವೋತ್ತಮವಾದ ವಸ್ತು ಒಂದು ಅಂತ ಅದರ ತಾತ್ಪರ್ಯ. ಅಲ್ಲೇನು ಕಾಣಿಸ್ತಾ ಇಲ್ವಲ್ಲ ನಮಗೆ ತತ್ವಮಸಿ ಇತ್ಯಾದಿ ವೇದವಾಕ್ಯಗಳನ್ನು ಓದಿದ್ರೆ ಏನು ವಿಶಿಷ್ಟ ಐಕ್ಯ ಕಾಣಿಸ್ತದೆ ಅಂತ ಪ್ರಶ್ನೆ ಬಂದ್ರೆ, ಉತ್ತರ ಶ್ಲೋಕೇನ ತದುಕ್ತಂ ವ್ಯನಕ್ತಿ ಅತ್ರ ಇತ್ಯಾದಿನ ಮೋಕ್ಷಧರ್ಮೆ. ನಾನು ಭಾವದೀಪದ ವಾಕ್ಯ ಓದ್ತಾ ಇದ್ದೇನೆ. ಬಹವಃ ಪುರುಷ ಬ್ರಹ್ಮನ್ ಉತಾಹೋ ಏಕ ಏವತು ಕೋಶತ್ರ ಪುರುಷಶ್ರೇಷ್ಠ ತಂ ಭವಾನ್ ವಕ್ತುಮರ್ಹತಿ ಅಂತ.
ಇದು ಜನಮೇಜಯ ವೈಶಂಪಾಯನರನ್ನ ಕೇಳಿದಂಥ ಪ್ರಸಂಗ. ಬ್ರಹ್ಮನ್ ಅಂತ ಜ್ಞಾನಿಗಳಾದ ವೈಶಂಪಾಯನರೇ ಅಂತ ಸಂಬೋಧನೆ. ಬಹವಃ ಪುರುಷಾಃ, ಈ ಜಗತ್ತಿನಲ್ಲಿ ಅನೇಕ ಜನ ಜೀವರಿದ್ದಾರೋ ಅಥವಾ ಉತಾಹೋ ಏಕ ಏವತ್ತು, ಒಬ್ಬ ಜೀವ ಮಾತ್ರ ಇದ್ದಾನೋ, ಶ್ರುತಿಗಳ ಸ್ಮೃತಿಗಳ ತಾತ್ಪರ್ಯ ಭೇದದ ತಾತ್ಪರ್ಯವೋ ಅಭೇದದ ತಾತ್ಪರ್ಯವೋ, ಕೋಶತ್ರ ಪುರುಷ ಶ್ರೇಷ್ಠ, ಒಂದು ವೇಳೆ ಅನೇಕ ಜನ ಇದ್ದಾರೆ ಅಂತ ಆದ್ರೆ ಅವರಲ್ಲಿ ಶ್ರೇಷ್ಠ ವ್ಯಕ್ತಿ ಯಾರು? ತಂ ಭವಾನ್ ವಕ್ತುಮರ್ಹತಿ, ನೀವು ಅದನ್ನು ನನಗೆ ಹೇಳಬೇಕು ಅಂತ ಜನಮೇಜಯ ಕೇಳಿದಾಗ ಅವರು ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಅಂತ ಮಾತಿನಿಂದ ಅದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಕುರುಕುಲೋದ್ವಹ, ಕುರುಕುಲದಲ್ಲಿ ಜನಿಸಿದ ಮಹನೀಯನೇ ಶ್ರೇಷ್ಠ ಪುರುಷನೇ ಅಂತ ಅವನಿಗೆ ಸಂಬೋಧನೆ. ಜನಮೇಜಯನಿಗೆ ವೈಶಂಪಾಯನರು ಮಾಡಿದ ಸಂಬೋಧನೆ. ಏಕಂ ಪುರುಷಂ ನ ಇಚ್ಛಂತಿ, ಈ ಒಬ್ಬನೇ ಪುರುಷ ಇದ್ದಾನೆ, ಉಳಿದವರೆಲ್ಲರೂ ಮಿಥ್ಯಾ ಅನ್ನುವಂಥ ಮಾತನ್ನ ಅದನ್ನ ಜ್ಞಾನಿಗಳಾದರೂ ಒಪ್ಪುವುದಿಲ್ಲ ಅಂತ ಅದರ ಅರ್ಥ. ಹೀಗೆ ಮತ್ತೀಗ ಈಗ ಭಾವದೀಪದಲ್ಲಿ ಓದ್ತಾ ಇದ್ದೇನೆ. ಪುರುಷೈಕ್ಯ ಮತಂ ನಿರಸ್ಯ, ಪುರುಷರೆಲ್ಲರೂ ಅಭಿನ್ನರಾಗಿದ್ದಾರೆ ಅನ್ನುವ ಮಾತನ್ನು ನಿರಾಕರಿಸಿ ತತ್ವಮಸಿ ಇತ್ಯಾದಿ ಅದ್ವೈತ ಶ್ರುತೀನ, ಹಾಗಾದ್ರೆ ತತ್ವಮಸಿ ಇತ್ಯಾದಿ ವೇದ ವಾಕ್ಯಗಳಿಗೆ ಏನು ಅರ್ಥ ಮಾಡಬೇಕು ಅಂದ್ರೆ, ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಅಂತ ಮುಂದೆ ಮಹಾಭಾರತದಲ್ಲೇ ಮುಂದುವರೆದ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಇತ್ಯಾದಿನ ವಿಶಿಷ್ಟೈಕ್ಯಂ ಅರ್ಥಂ ಉವಾಚ. ಈ ಒಂದು ವೇದವಾಕ್ಯ ಮಹಾಭಾರತದ ವಾಕ್ಯದಿಂದ ವಿಶಿಷ್ಟವಾದ ವಸ್ತು ಒಂದು ಅನ್ನೋ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಪುರುಷಾಣಾಂ ಯಥಾ ಏಕಾ ಯೋನಿ ವಿಶಿಷ್ಟಂ ಕಾರಣ ಉಚ್ಯತೆ ಶ್ರುತ್ಯಾದವು. ಉಚ್ಯತೆ ಅಂತಿದೆಯಲ್ಲ, ಹೇಳಲ್ಪಡುತ್ತದೆ. ಎಲ್ಲಿ ಹೇಳಲ್ಪಡುತ್ತದೆ ಅಂದ್ರೆ ಶ್ರುತ್ಯಾದವು, ಬೇರೆ ಬೇರೆ ಶ್ರುತಿಗಳಲ್ಲಿ ಹಾಗೆ ಹೇಳಲ್ಪಡುತ್ತದೆ. ಅದು ಬೇರೆ ಬೇರೆ ಶ್ರುತಿ ಎಲ್ಲಿ ಅಂತ ನಾನು ಅದನ್ನು ಮುಂದೆ ತೋರಿಸ್ತೇನೆ, ನೀವು ಅದನ್ನು ಗುರ್ತು ಮಾಡ್ಕೋಬಹುದು. ಬೇರೆ ಬೇರೆ ಶ್ರುತಿಗಳಲ್ಲಿ ಹಾಗೆ ಕೇಳಲ್ಪಡುವುದರಿಂದ ಆ ಬೇರೆ ಶ್ರುತಿಗಳಿಗನುಸಾರವಾಗಿ ತತ್ವಮಸಿ ಅನ್ನುವ ವೇದವಾಕ್ಯವನ್ನು ಕೂಡ ನಾವು ಹೊಂದಿಸಬೇಕು. ತಥಾ ವಿಶಿಷ್ಟಂ ತಂ ಪುರುಷಂ ವಕ್ಷ್ಯಾಮಿ. ಹೀಗೆ ನೀವು ಯಾವುದೋ ತತ್ವಮಸಿ ಅನ್ನುವಂಥ ಒಂದು ಸಂದಿಗ್ಧವಾದ ವೇದವಾಕ್ಯವನ್ನು ತೆಗೆದುಕೊಂಡು ಅದಕ್ಕೆ ಅಂಟಿಕೊಂಡು ಅಭೇದ ಅರ್ಥವನ್ನು ಮಾಡುವುದಲ್ಲ. ಅಭೇದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನ ಬೇರೆ ಬೇರೆ ಮಾತುಗಳ ಮೂಲಕ ನಾವು ವಿಮರ್ಶಿಸಬೇಕಾಗ್ತದೆ. ಆದ್ದರಿಂದ ವಿಶಿಷ್ಟಂ ತಂ ಪುರುಷಂ ವಕ್ಷ್ಯಾಮಿ. ಆ ಭಗವಂತ ಏಕಂದ್ರೆ ಆತ ಒಬ್ಬನೇ ವಿಶಿಷ್ಟನಾದವನು, ಈ ಜೀವ ಜಗತ್ತಿಗಿಂತ ವಿಲಕ್ಷಣನಾದವನು. ಅದೇ ನಮಗೆ ನಾವು ಅದನ್ನು ಈ ಹಿಂದೆ ಅನೇಕ ಸಲ ನೋಡಿದ್ದೀವಿ. ಕ್ಷರ ಪುರುಷರು ಅಂತ ನಾವೆಲ್ಲ ಇದ್ದೇವೆ, ಬ್ರಹ್ಮದಿಂದ ಹಿಡಿದು ನಮ್ಮಂತ ಸಾಮಾನ್ಯರವರೆಗೆ. ಅಕ್ಷರ ಪುರುಷ ಅಂತ ಲಕ್ಷ್ಮೀದೇವಿ ಇದ್ದಾಳೆ. ಇವರೆಲ್ಲರಿಗಿಂತ ಆತ ಉತ್ತಮ, ವಿಶಿಷ್ಟ. ಆ ಉತ್ತಮನಾದವನು ಒಬ್ಬನೇ. ನತ್ವತ್ ಸಮೋಸ್ತಿ ಅಭ್ಯಧಿಕ ಕುತೋನ್ಯ ಅಂತ ಭಗವದ್ಗೀತಾದಲ್ಲಿ ಬರುವುದು ಕೂಡ ಅದೇ. ನಿನಗೆ ಸಮಾನನಾದವನೇ ಇಲ್ಲ, ಇನ್ನು ವಿಶಿಷ್ಟನಾದವನು ಎಲ್ಲಿಂದ ಬರ್ತಾನೆ? ಹೀಗ ಸಮಾನರಹಿತನಾದವನು ವಿಶಿಷ್ಟನಾದವನು ನೀನು ಒಬ್ಬನೇ ಆಗಿದ್ದಿ, ನಿನ್ನ ಹೊರತು ಬೇರೆ ಯಾರೂ ಇಲ್ಲ ಅಂತ ಅಭೇದದ ವಾಕ್ಯದ ತಾತ್ಪರ್ಯ ಅಂತ ಅರ್ಥ. ಹೀಗೆ ನೋಡಿ, ಏಕಾಯೋನಿಹಿ, ಒಂದೇ ಕಾರಣ ಅಂದ್ರೆ ಏಕಾಯೋನಿಹಿ ಅಂತ ಅನ್ನೋದಕ್ಕೆ ವಿಶಿಷ್ಟಂ ಕಾರಣಂ ಅಂತ ಅರ್ಥ, ಅದರ ಅರ್ಥ ತಿಳಿಸ್ತಾ ಇದ್ದಾರೆ. ಅಲ್ಲಿ ಮುಂದೊಂದು ವಾಕ್ಯ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಸ್ಮಿನ್ ಗ್ರಾಮೆ ಅಯಂ ಏಕ ಏವ ವಿಪ್ರಹ ಇತಿವತ್ ಏಕಮೇವಾದ್ವಿತೀಯಂ ಇತ್ಯಾದಿ ಐಕ್ಯ ವ್ಯಪದೇಶ. ಅಲ್ಲಿ ಅಸ್ಮಿನ್ ಗ್ರಾಮೆ ಅಯಂ ಏಕ ಏವ ವಿಪ್ರೇತಿ ಅಂತಿದೆಯಲ್ಲ, ಅದು ಯಾಕೋ ಅಷ್ಟು ಸರಿ ಇಲ್ಲ. ವಿಪ್ರಹ ಅಂತ ಆದ್ಮೇಲೆ ವಿಸರ್ಗ ಬರ್ತದೆ, ವಿಪ್ರ ಇತಿ ಅಂತ ಆಗಿದ್ರೆ ಚೆನ್ನಾಗಿರ್ತದೆ. ನೋಡೋಣ, ನೀವು ನೋಡ್ತಿರೋ ಪುಸ್ತಕದಲ್ಲಿ ಹಾಗೆ ಇದ್ರೆ ಸರಿ ಆಗ್ತದೆ. ಈ ಬ್ರಾಹ್ಮಣದಲ್ಲಿ, ಈ ಗ್ರಾಮದಲ್ಲಿ ಇವನೊಬ್ಬನೇ ಬ್ರಾಹ್ಮಣ, ಇವನೊಬ್ಬನೇ ಪಂಡಿತ ಅಂತಂದ್ರೆ, ಬೇರೆ ಬ್ರಾಹ್ಮಣರು ಇದ್ದಾರೆ, ಪಂಡಿತರು ಇದ್ದಾರೆ, ಆದ್ರೆ ಇವನೇ ಮುಖ್ಯನಾದ ಪಂಡಿತ, ವಿಶಿಷ್ಟನಾದ ಪಂಡಿತ ಅಂತ ಆ ಅರ್ಥ ಅದಕ್ಕೆ ಬರ್ತದೆ. ಹಾಗೆ ಭಗವಂತನು ಕೂಡ ಏಕಮೇವಾದ್ವಿತೀಯ ಅಂದ್ರೆ ಒಬ್ಬನೇ ಇದ್ದಾನೆ, ಹೊರತು ಅವನನ್ನು ಬಿಟ್ಟು ಬೇರೆ ಯಾರು. ಆ ಥರ ಅದ್ವಿತೀಯನಾದವನು, ಅಸದೃಶನಾದವನು, ವಿಶಿಷ್ಟ ಶಕ್ತಿ ಇದ್ದವನು ಬೇರೆ ಯಾರೂ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ.
ಇಲ್ಲಿ ಭಾವದೀಪ ಯುದ್ಧದಲ್ಲಿ ಬಂದದ್ದು ನಾನು ಹೇಳಿದೆ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ಬಂದದಂತ ಒಂದು ವಿಚಾರ ಇದೆ. ಶ್ರುತಿಯಲ್ಲಿ ಬಂತು ಅಂತಿದೆಯಲ್ಲ, ಅದು ಯಾವ ಶ್ರುತಿ ಅಂತಂದ್ರೆ ನೀವು ಅದನ್ನ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ನೋಡಿ, ಅಲ್ಲಿಯೂ ಮೋಕ್ಷ ಧರ್ಮ ಪರ್ವದ ಮಾತುಗಳನ್ನು ತಗೊಂಡಿದ್ದಾರೆ. ಕಾರಣತ್ವೇನ ಅಭಿಹಿತಾನ ಬಹೂನಾಂ ಸತ್ವೇಪಿ, ಜಗತ್ತಿಗೆ ಕಾರಣಗಳು ಅಂತ ನಾವು ಯಾವ್ದಾವುದೋ ತತ್ವಗಳನ್ನು ತಿಳಿದಿರಬಹುದು, ಮತ್ತಾರ್ಯಾರೋ ದೇವತೆಗಳನ್ನೆಲ್ಲ ತಿಳಿದಿರಬಹುದು. ಸಾಂಖ್ಯರು ಹೇಳುವಂತೆ ಜಡವಾದ ಪ್ರಕೃತಿಯೂ ಕಾರಣ ಅಂತ ನಮಗೆ ಆಲೋಚನೆ ಬರಬಹುದು. ಆದರೆ ದ್ಯಾವಾ ಭೂಮಿ ಜನಯನ್ ದೇವ ಏಕಃ, ಈ ಕೆಳಗಿನ ಲೋಕಗಳನ್ನು, ದ್ಯು ಅಂದ್ರೆ ಮೇಲಿನ ಲೋಕಗಳು, ಭೂಮಿ ಅಂದ್ರೆ ಕೆಳಗಿನ ಲೋಕಗಳು, ಒಟ್ಟಾರೆ ಸಮಸ್ತ ಪ್ರಪಂಚವನ್ನ ಸೃಷ್ಟಿಸಿದ ದೇವ ಒಬ್ಬನೇ. ಮತ್ತೆ ದ್ಯಾವಾ ಭೂಮಿ ಅಂದ್ರೆ ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳಿರುವಂತಹ ಅರ್ಥದಂತೆ ಶ್ರೀದೇವಿ ಭೂದೇವಿಯರನ್ನು ಕೂಡ, ದ್ಯು ಅಂದ್ರೆ ಶ್ರೀದೇವಿ ಮತ್ತೆ ಭೂ ಅಂದ್ರೆ ಭೂದೇವಿ, ಅವರನ್ನೂ ಹುಟ್ಟಿಸಿದಂತಹ ದೇವನು ಒಬ್ಬನೇ ಆಗಿದ್ದಾನೆ. ಇತಿ ಶ್ರುತವು. ಈಗ ನೋಡಿ, ಮಹಾಭಾರತದ ಮಾತಿಗೆ ಈ ತರ ಅರ್ಥ ಮಾಡಬೇಕು. ಈ ಒಂದು ಶ್ರುತಿಯಲ್ಲಿ ದ್ಯಾವಾ ಭೂಮಿ ಜನಯನ್ ದೇವೈಕಃ ಎಂಬ ಶ್ರುತಿಯಲ್ಲಿ ಯಥಾ ಹೇಗೆ ವಿಶಿಷ್ಟ ಕಾರಣಸ್ಯ ಏಕತ್ವಾತ್, ವಿಶಿಷ್ಟವಾದ ಕಾರಣವು ಒಂದಾಗಿದೆ. ಅನೇಕ ಕಾರಣಗಳು ಇರಬಹುದು, ಆದರೆ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾರಣ ಮಾತ್ರ ಒಂದೇ ಆಗಿದೆ. ಆದ್ದರಿಂದ ಏಕಂ ಕಾರಣಂ ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಮಾಡ್ತಾನೆ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ಅಂತ ಭಗವದ್ಗೀತಾದಲ್ಲಿ ಕೂಡ ಬಂದಿದೆ. ನೀನು ಈ ಜಗತ್ತಿಗೆ ಪರಂ ನಿಧಾನಂ, ಅತ್ಯಂತ ಶ್ರೇಷ್ಠವಾದ ಕಾರಣ ಅಂತ. ಹೀಗೆ ಶ್ರುತಿಯಲ್ಲಿ ಇತ್ಯುಚ್ಯತೆ ತಥಾ ಹಾಗೇನೆ ಐಕ್ಯಶ್ರುತ್ಯರ್ಥತ್ವೇನ, ನಾನು ಇಲ್ಲಿಯೂ ಕೂಡ ತತ್ವಮಸಿ ಏಕಮೇವಾದ್ವಿತೀಯಂ ಇತ್ಯಾದಿ ಕಡೆಗಳಲ್ಲಿಯೂ ಕೂಡ ತಂ ವಿಶ್ವಂ ಅಂದ್ರೆ ವಿಶ್ವಂ ಅಂದ್ರೆ ಪೂರ್ಣಂ ಅಂತ ಅರ್ಥ. ವಿಶ್ವಂ ಅನ್ನೋ ಶಬ್ದಕ್ಕೇನೆ ಪೂರ್ಣಂ ಅಂತ ಅದರ ಅರ್ಥ. ತಥಾತಂ ವಿಶ್ವಂ ವಿಶ್ವಂ ತಥಾತಂ ಪುರುಷಂ ವಿಶ್ವಂ ಅಂತಿದೆ. ಪುರುಷ ಅಂದ್ರೆ ಅಲ್ಲಿ ಪೂರ್ಣ ಅಂತ ಅರ್ಥ. ಹಾಗೆ ಗುಣಾಧಿಕ ಅಂತಂದ್ರೆ ಶ್ರೇಷ್ಠವಾದ ಗುಣವುಳ್ಳವನು ಅಂತ ಅರ್ಥ. ಹೀಗೆ ಆ ಮಾತಿಗೆ ನಾನು ಅರ್ಥ ಮಾಡ್ತೇನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಏಕಾಯೋನಿಹಿ, ಯೋನಿ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಏಕಾಯೋನಿಹಿ, ಒಂದೇ ಕಾರಣ ಅಂತ ಈ ಭಗವಂತನನ್ನ ಸ್ತ್ರೀಲಿಂಗದಲ್ಲಿ ಹೇಳಿದ್ದಾರೆ. ನ ಏತದಿಚ್ಛಂತೆ, ಇದನ್ನು ಜ್ಞಾನಿಗಳು ಒಪ್ಪುವುದಿಲ್ಲ ಅಂತ ಬಂದಿದೆಯಲ್ಲ, ಅದೇನು ಇದನ್ನು ಅಂದ್ರೆ ಏತದಿತ್ಯಸ್ಯ ವಿವರಣಂ ಪುರುಷಮೇಕಮಿತಿ, ಒಬ್ಬನೇ ಪುರುಷ ಅಂತ ಅನ್ನುವುದನ್ನು ಜ್ಞಾನಿಗಳು ಒಪ್ಪುವುದಿಲ್ಲ. ಅತ್ರ ಪುರುಷೈಕ್ಯಂ ನಿರಾಕೃತ್ಯ, ಎಲ್ಲ ಪುರುಷರು ಅಭಿನ್ನರಾಗಿದ್ದಾರೆ ಅನ್ನುವುದನ್ನು ನಿರಾಕರಿಸಿ ಅದ್ವೈತ ಶ್ರುತಿ ವಿರೋಧ ಪರಿಹಾರಾಯ ತತ್ವಮಸಿ ಏಕಮೇವಾದ್ವಿತೀಯಂ ಇತ್ಯಾದಿ ವೇದವಾಕ್ಯಗಳ ವಿರೋಧ ಪರಿಹಾರಕ್ಕಾಗಿ ತದರ್ಥತ್ವೇನ, ಹಾಗಾದ್ರೆ ಆ ವೇದವಾಕ್ಯಗಳ ಅರ್ಥ ಏನು? ಭೇದವನ್ನೇ ನೀವು ಪ್ರತಿಪಾದನೆ ಮಾಡ್ತೀರಿ ಅಂದರೆ ಆ ವೇದವಾಕ್ಯಗಳ ಅರ್ಥ ಏನು ಅಂದ್ರೆ ತದರ್ಥತ್ವೇನ ತದರ್ಥತ್ವೇನ ಬಹೂನಾಮಿತಿ ವಿಶಿಷ್ಟೈಕ್ಯಂ ಉಚ್ಯತೆ. ಐಕ್ಯವಾಕ್ಯಗಳು ಐಕ್ಯವನ್ನು ಹೇಳ್ತಾ ಇಲ್ಲ, ಅದರ ಅರ್ಥ ಏನು? ಹಾಗಾದ್ರೆ ಬಹುನಾ ಪುರುಷಾಣ ಮಧ್ಯೆ ಅನೇಕ ಪುರುಷರಿದ್ದಾರೆ, ಆದರೆ ಅವರ ನಡುವೆ ಎಲ್ಲದಕ್ಕೂ ಕಾರಣನಾದಂಥವನು ವಿಶಿಷ್ಟನಾದವನು ಅವನು ಒಬ್ಬನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ವಿಶಿಷ್ಟ ಅಂತ ಶಬ್ದ ಇದೆಯಲ್ಲ, ನಾವು ಮೊನ್ನಿನ ಈ ವಿದ್ಯಾಧಿಷ್ಠಿತ ಸ್ವಾಮಿಗಳ ಆರಾಧನಾ ಸಂದರ್ಭದಲ್ಲಿ ಭೇದ ದೃಷ್ಟಿ ಅಂದ್ರೆ, ಭೇದ ಅಂದ್ರೆ ಕ್ಲಾಸ್ ಅಂತ ಅಲ್ಲಿ ನಮ್ಮ ವೀರನಾರಾಯಣಾಚಾರ್ಯ ಅಭಿಪ್ರಾಯಪಟ್ಟರು. ಪರಮಾತ್ಮನ ಕ್ಲಾಸೇ ಬೇರೆ, ನಮ್ಮದು ಕ್ಷರ ಅನ್ನುವ ಕ್ಲಾಸ್ ತರಗತಿ, ಲಕ್ಷ್ಮೀದೇವಿದು ಅಕ್ಷರ ಅನ್ನುವ ತರಗತಿ, ಪರಮಾತ್ಮನದು ಇಬ್ಬರಿಗಿಂತಲೂ ಭಿನ್ನವಾದ ವಿಶಿಷ್ಟವಾದಂತಹ ಒಂದು ತರಗತಿ. ಅವನ ವರ್ಗವೇ ಬೇರೆ, ನಮ್ಮ ವರ್ಗವನ್ನೆಲ್ಲ ಮೀರಿದವನು ಅಂತ ಅದರ ತಾತ್ಪರ್ಯ. ಹಾಗೆ ಇಲ್ಲಿಯೂ ಕೂಡ ವಿಶಿಷ್ಟ ಅಂದ್ರೆ ಆ ಥರದ ಅರ್ಥ ತಿಳ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.